ಇದಕ್ಕೆ ತುಂಬಾ ನ್ಯೂಸ್ ಆಗಿತ್ತು. ಕೇಳೋಣ ಅನ್ಕೊಂಡಿದ್ದೀನಿ, ಬೈದ್ಬಿಟ್ರೆ ಅಂತ ಸೈಲೆಂಟ್ ಆಗ್ಬಿಟ್ಟೆ. ಇಲ್ಲ, ಆಕ್ಚುಲಿ ಬಲರಾಮನ ದಿನಗಳು ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ ಆ ದಿನಗಳು ಅಂತ, ಬಟ್ ಆ ದಿನಗಳು ನಾನು ನೋಡಿದ್ದೀನಿ. ಬಲರಾಮ ದಿನಗಳು, ಐ ಥಿಂಕ್ ಇಟ್ ವಿಲ್ ಓವರ್ಟೇಕ್ ಆಲ್ ದಟ್ ಕ್ರೆಡಿಟ್ಸ್ ದಟ್ ಯು ಹ್ಯಾಡ್ ಗಿವನ್ ಟು ಆ ದಿನಗಳು ಸರ್. ತುಂಬಾ ಚೆನ್ನಾಗಿದೆ ಆ ದಿನಗಳು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದರೆ ನಾನು ಕೆಲಸ ಮಾಡಿರೋದು ಕೇಳ್ತಾ ಇದ್ದೀನಿ. ಬಲರಾಮನ ದಿನಗಳು ಎಲ್ಲರಿಗೂ ಒಂದು ಫೀಲ್ ಇರುತ್ತೆ. ಒಂದು ಸಿನಿಮಾ ಇವಾಗ ಒಂದು ಬರೀ ಮಳೆ ಇರೋ ಸಿನಿಮಾ ಇದ್ರೆ ಹೊರಗೆ ಬಂದರೆ ಥಿಯೇಟ್ರಿಂದ ಒಂದು ಮಳೆ ಬರ್ತಿತ್ತಲ್ಲ ಇಷ್ಟೊತ್ತು ಅನ್ನೋ ಒಂದು ಫೀಲ್, ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಬಲರಾಮನ ದಿನಗಳು ನೋಡ್ಬಿಟ್ಟು ಹೊರಗಡೆ ಬಂದರೆ ಯು ವಿಲ್ ಫೀಲ್ ದ 80s ಬ್ಯಾಂಗ್ಳೂರ್. ಅದು ಫೀಲ್ ಆಗುತ್ತೆ. ಪ್ರತಿ ಒಂದು ಸೀನಲ್ಲೂ ಒಂದು ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಪ್ರತಿ ಒಂದು ಸೀನು ಎಷ್ಟು ಚೆನ್ನಾಗಿ 80s ಕರ್ಕೊಂಡು ಹೋಗಿದ್ದಾರೆ ಸಿನಿಮಾನಲ್ಲಿ ಅಂದರೆ ಐ ರಿಯಲಿ ಲವ್ ಇಟ್ ಸರ್. ಬಿಕಾಸ್ ಬಲರಾಮ ಆ ದಿನಗಳು ನೋಡಿದಾಗ ನನಗೊಂದು ಆಸೆ ಇತ್ತು, ಈ ಥರ ಒಂದು ಕಲ್ಟ್ ಸಿನಿಮಾನಲ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಥರ ಮಾಡಿದರೆ ಹೇಗಿರ್ತಿತ್ತು ಅಂತ. ಆ್ಯಂಡ್ ದಟ್ ಆಪರ್ಚುನಿಟಿ ಐ ಗಾಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಆಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್, ದೇ ಆರ್ ಫ್ಯಾಮಿಲಿ ಟು ಮೀ. ಪ್ರತಿದಿನ ನಗ್ನಗ್ತಾ ವೆಲ್ಕಮ್ ಮಾಡಿ ಹಾಗೆ ಕಳಿಸ್ಕೊಡ್ತಿದ್ರು. ಆ್ಯಂಡ್ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಆ್ಯಂಡ್ ವಿನೋದ್ ಸರ್, ನಾನು ಇದನ್ನು ಹೇಳಲೇಬೇಕು. ಕತ್ತಿ ಏನೋ ಒಂದು ಕ್ಯಾರೆಕ್ಟರ್ ಹೇಳ್ಬೋದಾ ಸರ್? ಅಂದರೆ ಅದೊಂದು ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು ಅದಕ್ಕೆ. ಆ್ಯಂಡ್ ನಾನು ಇವತ್ತವರೆಗೂ ಮಾಡಿರೋದ್ರಲ್ಲಿ ಆ ಥರ ಕ್ಯಾರೆಕ್ಟರ್ ನಾನು ಮಾಡಿಲ್ಲ. ಅದನ್ನು ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ವಿನೋದ್ ಸರ್. ಈ ಸಚ್ ಅ ಸ್ವೀಟ್ ಆರ್ಟ್. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೇ ಒಂದು ಅಷ್ಟಿರ್ತಿತ್ತು ಕೆಲಸ. ಅದನ್ನು ಬಿಟ್ಟು ನಮ್ಮ ಒಂದು ಸೀನ್ಗೆ ಇನ್ವಾಲ್ವ್ ಆಗಿ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರ ಡೈಲಾಗ್ಸು, ಈ ಥರ ಮ್ಯಾನರಿಸಮ್, ಈ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕತ್ತಿ ಸಖತ್ತಾಗಿ ಮಾಡಿದ್ದಾನೆ ಅಂತ ಹೇಳಿಸಿದ್ದು ಅವರು. ಆ್ಯಂಡ್ ಅದಕ್ಕೆಲ್ಲ ಆಪರ್ಚುನಿಟಿ ಕೊಟ್ಟಂತ ಪದ್ಮಾವತಿ ಮ್ಯಾಮ್, ಚೈತನ್ಯ ಸರ್, ಶ್ರೇಯಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಐ ಥಿಂಕ್ ನಾಟ್ ಓನ್ಲಿ ಕಲ್ಟ್ ಕ್ಲಾಸಿಕ್, ಇದು ಬೇರೆನೇ ಲೆವೆಲ್ನಲ್ಲಿರುತ್ತೆ ಈ ಸಿನಿಮಾ. ಬಿಕಾಸ್ ಐ ಹ್ಯಾವ್ ಸೀನ್ ಎವ್ರಿ ಸೀನ್. ಸೂಪರ್ ಆಗಿ ಬಂದಿದೆ. ನನಗೆ ಏನು ಮಾತಾಡಬೇಕು ಅಂದರೆ ನನ್ನ ಸಿನಿಮಾನೇ ಓಡ್ತಾ ಇದೆ ತಲೆನಲ್ಲಿ. ಬಟ್ ಯು ಸಿ ಇಟ್ ವೆರಿ ಸೂನ್. ವೇಣು ಸರ್ ಆ್ಯಂಡ್ ಆಲ್ ಎವ್ರಿ ಒನ್ ಹೂ ಆರ್ ಪಾರ್ಟ್ ಆಫ್ ದಿಸ್ ಸಿನಿಮಾ. ಬಲರಾಮನ ದಿನಗಳು ಸಿನಿಮಾ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತ ಸಿನಿಮಾಗೆ ಒಂದು ಪಿಲ್ಲರ್ಸ್ ಆಗಿ ನಿಂತಿದ್ದಾರೆ ಎಲ್ಲರೂ. ಆ್ಯಂಡ್ ಬರೋ ಸಕ್ಸಸ್ನಲ್ಲಿ ಐ ಥಿಂಕ್ ಐ ಬಿ ಟೇಕಿಂಗ್ ಮೈ ಪಾರ್ಟ್, ಮೈ ಶೇರ್ ಆಫ್ ಸಕ್ಸಸ್ ಫ್ರಮ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ರೆ ಆ ದಿನಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ. ಯಾಕೆಂದರೆ ಆ ಸಿನಿಮಾದಲ್ಲಿ ಕರ್ನಾಟಕ ಏನು, ಕನ್ನಡ ಸಿನಿಮಾ ಏನು ಅಂತ ಗೊತ್ತಿಲ್ಲದ ಒಬ್ಬ ನಟ ಆಕ್ಟ್ ಮಾಡಿದ. ಇಲ್ಲಿ ಹುಟ್ಟನೆ ಕಲಾವಿದಾಗಿ ಅಪ್ಪನ ಜೊತೆ ಕನ್ನಡ ಸಿನಿಮಾ ದೊಡ್ಡ ನಟ ಆಗಿರಬೇಕು. 100% ನಿಜ ಸರ್. ನಾನು ಹೇಳ್ದಲ್ಲ ಸರ್, ಪ್ರತಿಯೊಬ್ಬರು ಈ ಒಂದು ಸಿನಿಮಾನಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನ ಆ ಸಿನಿಮಾಗೆ ಬೇಕಾಗಿರೋಂಗೆ ಬರೆದಿದ್ದು ಚೈತನ್ಯ ಸರ್ ಅಂದರೆ ಮೋಲ್ಡ್ ಮಾಡಿದ್ದು ವಿನೋದ್ ಸರ್. ಬಿಕಾಸ್ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಸ್ಟೈಲಿಂದ ಹಿಡಿದು ಪ್ರತಿಯೊಂದು ಐ ಥಿಂಕ್ ಯು ಮೋಲ್ಡೆಡ್ ದಮ್ ವೆರಿ ಪರ್ಫೆಕ್ಟ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್.